ಹಾಯ್ ನಮಸ್ಕಾರ, ನಾನು ಪ್ರಸಾದ್. ಇವತ್ತು ಆ್ಯಕ್ಚುಲಿ ಈ ನಮ್ಮ ಕರ್ನಾಟಕದಲ್ಲಿ ಕಬ್ಬು ಬೆಳೆಗಾರರ ಒಂದು ಹೋರಾಟ ನಡೀತದೆ, ಸಂಘರ್ಷ ನಡೀತದೆ ಸರ್ಕಾರದ ನಡುವೆ ಮತ್ತು ನಮ್ಮ ರೈತರ ಬಗ್ಗೆ. ಇದ್ರ ಬಗ್ಗೆ ಒಂದೆರಡು ಮಾತಾಡೋಣ ಅಂತ ಶಾರ್ಟಾಗಿ ಮಾತಾಡಿ ಹೇಳ್ತೀನಿ. ಈಸ್ ಓನ್ಲಿ ಫಾರ್ ಆ್ಯಕ್ಚುಲಿ ಪ್ಯೂರ್ಲಿ ರೈತರಿಗೋಸ್ಕರ ನಾವು ಸಪೋರ್ಟ್ ಮಾಡ್ತಾರೆ. ಯಾವುದೇ ರಾಜಕೀಯ ಮತ್ತು ಮತ್ತೊಂದು ಇದರಲ್ಲಿ ಏನು ಕನ್ಸಿಡರ್ ಮಾಡ್ಕೊಳಕ್ಕೆ ಹೋಗ್ಬಿಡಿ ದಯವಿಟ್ಟು. ಓಕೆ, ರೈತರು ಅಂದರೆ ಇವ್ರಿಗೆಲ್ಲರಿಗೂ ನಮ್ಮ ಸರ್ಕಾರಕ್ಕಾಗಲಿ ಮತ್ತೊಬ್ರಿಗಾಗಲಿ ಎಲ್ಲರಿಗೂ ಒಂದು ಗೊಂಬೆ ಆಟ ಆಗಿಬಿಟ್ಟಿದೆ. ನಮ್ಮ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಸಾಹೇಬರು ಬಂದ್ಬಿಟ್ಟು ಆ್ಯಕ್ಚುಲಿ 200-300 ಕೇಳಿದರೆ ಸೆಂಟ್ರಲ್ ಗೌರ್ಮೆಂಟ್ ಹೆಸರು ಹೇಳ್ತಾರೆ. ಐ ಡೋಂಟ್ ನೋ ಅದು ಎಷ್ಟರ ಮಟ್ಟಿಗೆ ಒಳ್ಳೆಯದು ಕೆಟ್ಟದ್ದು ನನಗೆ ಗೊತ್ತಿಲ್ಲ. ನೀವು ಕೊಟ್ಟಿರೋ ಇವತ್ತು ಗ್ಯಾರಂಟಿ 5-6 ಇದೆಯಲ್ಲ, 5-6 ಗ್ಯಾರಂಟಿಯಲ್ಲಿ ಮತ್ತೊಂದು ಮುಗದಂದರಲ್ಲಿ ಬರೀ 100 ರೂಪಾಯಿ ಕೊಟ್ಟಿದ್ರೆ ಇವತ್ತು ಅವ್ರದ್ದು ಸಮಸ್ಯೆ ಬಗೆಹರಿತಾ ಇತ್ತು. ಇಲ್ಲಿವರೆಗೂ ಬರೋ ಅವಶ್ಯಕತೆನೇ ಇರಲಿಲ್ಲ. ಇನ್ನು ನಮ್ಮ ಡಿ ಕೆ ಸಾಹೇಬ್ರು ಅದು ಯಾವುದೋ ಬಿಡದಿ ಹತ್ರ ಬಂದುಬಿಟ್ಟು ಅದನ್ನೇನೋ ಟೌನ್ಶಿಪ್ ಮಾಡ್ತೀನಿ ಅಂತ ಹೊರಟಿದ್ದಾರೆ. ರೈತರ ಜಮೀನ ಈ ಥರ ಕಿತ್ಕೊಂಡ್ಬಿಟ್ಟು ನೀವು ಕಿತ್ಕೊಂಡು ಮತ್ತು ಅಲ್ಲಿ ನಿಮಗೆ ಇನ್ಕಮ್ ಬರುತ್ತೆ, ಅದಕ್ಕೆ ಅಷ್ಟೆಲ್ಲ ಫೈಟ್ ಮಾಡ್ತಾರೆ. ಇವತ್ತು ಇದೇ ಡಿ ಕೆ ಶಿವಕುಮಾರ್ ಸ್ವಾಮಿ ಬೆಳಗಾವಿ ಹೋಗ್ರಿ, 200-300 ಕೊಡ್ತೀವಿ ಅಂತ ಹೇಳ್ರಿ ನಿಮ್ಮ ಯೋಗ್ಯತೆಗೆ. ಅಲ್ಲಿಗೆ ನಿಮ್ಮದು ಸಮಸ್ಯೆ ಬಗೆಹರುತ್ತೆ. ಅದು ಬಿಡ್ತೀರಾ ನಿಮಗೆ ಅಲ್ಲಿ ಟೌನ್ಶಿಪ್ಪಲ್ಲಿ ಎಷ್ಟು ನಿಮಗೆ ನೋಡಿ ಅಲ್ಲಿ ಫೈಟ್ ಮಾಡ್ತಾ ಇದ್ದೀರಾ. ಇದೆಲ್ಲ ಇನ್ನು ಸಂತೋಷ್ ಲಾಡು ದೊಡ್ಡದಾಗಿ ಭಾಷಣ ಬಿಗಿತಾರೆ, ವೇದ ಅಂತ ಹೇಳ್ತಾರೆ ರೀ. ಅವ್ರು ಇಷ್ಟ್ರ ಬಗ್ಗೆ ಬೇಜಾನ್ ಮಾತಾಡ್ತಾರೆ. ರೈತರ ಬಗ್ಗೆ ಹಿಸ್ಟ್ರಿ ಮಾತಾಡ್ರಿ, ರೈತರ ಬಗ್ಗೆ ತಿಳ್ಕೊಳ್ರಿ, ಅದ್ರ ಬಗ್ಗೆ ಏನು ಅಂತ. ಲಕ್ಷ್ಮೀ ಹೆಬ್ಬಾಳ್ಕರ್ ಎಲ್ಲಿದ್ದೀರ? ಒಬ್ಬರಾದ್ರೂ ಬಂದ್ರ ನೀವೆಲ್ಲ? ಎಲ್ರಿ ಇದರ? ಯಾಕಂದ್ರೆ ಅಲ್ಲೆಲ್ಲ 99% ಬಂದ್ಬಿಟ್ಟು ಶುಗರ್ ಕೇನು ನಿಮ್ಮದೇ ಇರೋದು, ರಾಜಕಾರಣಿಗಳದೇ. ಎಲ್ಲರೂ ನೀವೇ ಅದರಲ್ಲೆಲ್ಲ ದುಡ್ಡು ಮಾಡೋಕೆ ನೀವು ಈ ಎಲೆಕ್ಷನಲ್ಲಿ 500, 1000, 2000 ಹೊಡಿತಾರಲ್ಲ, ಇವಾಗ ಕೊಡ್ರಿ 100-200 ಕೊಡ್ರಿ ಅಲ್ಲಿ ನಿಮ್ಮ ಯೋಗ್ಯತೆಗೆ. ಅದು ಇವತ್ತೆಲ್ಲ ಸಮಸ್ಯೆ ಬಗೆಹರಿಯುತ್ತೆ. ಆ ಟೈಮಲ್ಲಿ ನಿಮ್ಮ ಕುರ್ಚಿಗೋಸ್ಕರ ಎಷ್ಟೆಲ್ಲ ಏನೇನೆಲ್ಲ ಮಾಡ್ತೀರ ರೈತರ ತಾವು. ಇವತ್ತು ಕೊಡ್ರಿ ನೋಡೋಣ. ಈ ಥರದ ಹೊಲಸು ಕೀಳು ಮಟ್ಟಕ್ಕೆ ಕೀಳಿದು ನೀವೆಲ್ಲ ಮಾತಾಡ್ತಾ ಇರೋದು ಇದು ನಮಗೆ ನಿಜವಾಗ್ಲೂ ಅಸಹ್ಯ ಅನಿಸುತ್ತೆ. ಹೀಗೆ ಇನ್ನು ಜಾತಿ ಗಣತಿ ಬಗ್ಗೆ ಮಾಡ್ತೀರಾ ಸಿದ್ದರಾಮಯ್ಯ ಆ್ಯಂಡ್ ಡಿ ಕೆ ಶಿವಕುಮಾರ್ ರೀ. ಜಾತಿ ಗಣತಿ ಬಗ್ಗೆ ಮಾಡೋರು ನೀವು ಇವತ್ತು ಬಂದುಬಿಟ್ಟು ನೀವು MLA MP ಗಳು ರಾಜಕೀಯದಲ್ಲಿ ಇದ್ದಾರೆ, ಎಷ್ಟು ಜನ ಇದ್ರಲ್ಲ, ನಿಮ್ಮ ಗಣತಿ ಮಾಡ್ಬೇಕು ಎಲ್ರದ್ದು ಸೇರ್ಕೊಂಡು ಇವತ್ತು. ಯಾಕಂದ್ರೆ 20 ವರ್ಷದಲ್ಲಿ ನಿಮ್ಮ ಆಸ್ತಿ ಎಷ್ಟಿತ್ತು ಅದನ್ನ ಇವತ್ತು ಎಷ್ಟಾಗಿದೆ ಇನ್ಕ್ರೀಸ್. ಪ್ರತಿಯೊಬ್ಬರದ್ದು ಜಾತಿ ಗಣತಿ ನಿಮ್ಮದು ಮಾಡಬೇಕಾಗಿರೋದು. ಇವತ್ತು ಬಂದ್ಬಿಟ್ಟು ಅಪ್ಪ, ಮಗ, ತಂದೆ, ಮಕ್ಕಳು, ಹೆಂಡ್ತಿಗೂ ಅಥವಾ ಮತ್ತೊಬ್ಬರಿಗೆ ಎಲ್ರಿಗೂ ಬಂದ್ಬಿಟ್ಟು ಸೀಟ್ ಕೊಡಿಸಕ್ಕೆ ಒದ್ದಾಡ್ತಿದ್ರು. ಒಬ್ಬ ರೈತ ಕೊಡಿಸಿದ್ರೆ ನಿಮ್ಮ ಯೋಗ್ಯತೆಗೆ ನೀವೆಲ್ಲ ಇಷ್ಟೆಲ್ಲ ಮಾತಾಡ್ತಾ ಇದ್ರಿ. ಎಲ್ರಿಗೂ ಕೇಳ್ತಾ ಇದ್ರು BJP, JDS, ಕಾಂಗ್ರೆಸ್ ಯಾರಿಗೆ ಕೊಡಿಸಿದ್ರ? ಎಲ್ಲ ನಿಮಗೆ, ನಿಮ್ಮ ಮಕ್ಕಳಿಗೆ, ನಿಮ್ಮ ಇನ್ನೊಬ್ಬ ಮಗಳಿಗೆ ಇವೆಲ್ಲ ನಡೀತಾ ಇದೆ. ನೀವೆಲ್ಲ ಮಾಡ್ತಾರೆ. ರೈತರು ಸತ್ರೆ 1 ಲಕ್ಷ 2 ಲಕ್ಷ ಅವ್ರಿಗೆ ಬಂದ್ಬಿಟ್ಟು ಬೆಲೆ ಕಟ್ಬಿಟ್ಟು ಕಳಿಸ್ತೀರ. ಇದಾ ನೀವು ಮಾಡೋದು? ಧರ್ಮಸ್ಥಳ ಒಬ್ಬ ಸೌಮ್ಯಗೋಸ್ಕರ ಬಂದ್ಬಿಟ್ಟು ಆ್ಯಕ್ಚುಲಿ 1000 ಕಾರ್ ತಗೊಂಡೋದ್ರು ವಿಶ್ವನಾಥ್. ಬನ್ರಿ ಇವತ್ತು ಅಲ್ಲಿಗೆ ಬೆಳಗಾವಿಗೆ, ಬಾಗಲಕೋಟೆಗೆ 1000 ಕಾರ್ ತಗೊಂಡು ಅಲ್ಲಿ ಸ್ಪಾನ್ಸರ್ ಮಾಡಿ ಯಾರು ಇಲ್ಲ, ರೈತರಿದಾರಲ್ಲ, ಅದಕ್ಕೆ ತಾನೇ ನೀವು ಹೋಗ್ತಾ ಇಲ್ಲ. ಬರ್ರಿ ನಿಮ್ಮ ಯೋಗ್ಯತೆಗಳನ್ನ ಅಲ್ಲಿ ತೋರಿಸ್ರಿ. ನಿಮ್ಮ ಎಲ್ಲ ರಾಜಕೀಯದ ಏನು ಗಂಡಸ್ತನ ಅಲ್ಲಿ ಬರ್ರಿ. ಅವತ್ತ ಎಲ್ಲರೂ ಓದಿರ್ತಾನೆ. ಸೌಜನ್ಯ ಕೇಸಿಗೆ ಧರ್ಮಸ್ಥಳಕ್ಕೆ ಹೋದಿರ್ತಾನೆ, ಎಲ್ಲರೂ ಸೇರಿ ಓದಿರ್ತಾನೆ. ನೀವು ಅಷ್ಟರು ಬರ್ರಿ.